ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಯಾರೆಲ್ಲ ಹೊಸದಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ನೇಹಿತರೆ, ತಮಗೆ ಯಾರೆಲ್ಲ ಬೈಕಲ್ಲಿ ಓಡಾಡ್ತಾ ಇರ್ತೀರಿ ಅಥವಾ ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ದಯವಿಟ್ಟು ಹೆಲ್ಮೆಟನ್ನು ಹಾಕ್ಕೊಳ್ಳಿ. ವಿಡಿಯೋನ ಹೇಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಸೊ ಏನೆಲ್ಲ ಆಯಿತು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದ್ರೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಎಷ್ಟು ಹುದ್ದೆಗಳು ಕನ್ಫರ್ಮ್ ಆಗುತ್ತೆ ಮತ್ತು ಯಾವ್ಯಾವ ಹುದ್ದೆಗಳಿಗೆ ಸರ್ಕಾರ ಈಗ ಆಲ್ರೆಡಿ ತಯಾರಿ ನಡೆಸ್ತಾ ಇದೆ, ಮತ್ತು ಎಷ್ಟು ಹುದ್ದೆ ಖಾಲಿ ಇತ್ತು, ಮತ್ತು ಎಜುಕೇಷನ್ ಇಲಾಖೆಗೆ ಎಷ್ಟು, ಪೊಲೀಸ್ ಇಲಾಖೆಗೆ ಎಷ್ಟು, ಸೊ ಇದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ಸೊ ಒಟ್ಟಾರೆ 30 ದಿನದ ಒಳಗಾಗಿ ಇದನ್ನು ನೇಮಕಾತಿಯನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ ನಿನ್ನೆ ಸಚಿವ ಸಂಪುಟದಲ್ಲಿ ಹೇಳಲಾಗಿರುವಂಥದ್ದು. ಸೊ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಾವು ನೋಡ್ತೀರಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿದ್ರೆ ಇನ್ನೂ ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಮತ್ತು ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ದಯವಿಟ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಯಾಕೆಂತಂದರೆ ಈಗ 1 ಲಕ್ಷದ ಮೇಲ್ಗಡೆ ಫಸ್ಟು ಕುಲ್ಲ ಇತ್ತು. ಸೊ 50,000 ಮೇಲ್ಗಡೆ ಏನು ಮಾಡ್ತಾ ಇದ್ದಾರೆ, ಅವ್ರು ಕಾಲ್ಫಾರ್ಮನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತಮಗೆ ಮತ್ತೊಂದು ಅವಕಾಶ ಸಿಗೋದು ಕಷ್ಟ ಆಗುತ್ತೆ. 5 ವರ್ಷ ಸಡಿಲಿಕೆ ಇದೆ. ಸೊ ಹಾಗಾಗಿ ದಯವಿಟ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈಗ ಕೊಡ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ 56,432 ಹುದ್ದೆಗಳಿಗೆ ನಿನ್ನೆ ಸಚಿವ ಸಂಪುಟ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತೇಳಿ ಭರ್ತಿ ಮಾಡ್ಕೋತೀವಿ ಅಂತೇಳಿ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ನೇಮಕಾತಿಗೆ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಡಿಸ್ಕಸ್ ಆಗುತ್ತೆ ಸ್ನೇಹಿತರೆ. ಏನೆಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ, ಒಂದು ಮೀಸಲಾತಿ, ಒಳ ಮೀಸಲಾತಿ ಇದೆ ನೋಡಿ ಸ್ನೇಹಿತರೆ, ಇದು ಪ್ರಾಬ್ಲಮ್ ಆಗಿ ಅಧಿಸೂಚನೆ ಆಗ್ತಾ ಇರಲಿಲ್ಲ. ಸೊ ಏನಾಯಿತು ಅಂತಂದರೆ 2022 ಏನಾಗುತ್ತೆ ಅಂತಂದರೆ, ಮಾನ್ಯ BJP ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಏನಾಗುತ್ತೆ ಅಂದರೆ, SC ಮತ್ತು ST ಅವರಿಗೆ 3% ಮೀಸಲಾತಿಯನ್ನು ಜಾಸ್ತಿ ಕೊಟ್ಟು 56% ಮಾಡಿರ್ತಾರೆ. ಹಾಗಾಗಿ ಅದು ಕೋರ್ಟಿಗೆ ಹೋಗಿ ಸ್ಟೇ ಆಗಿ ನಿಂತಿದ್ದು. ಇದಾದ ನಂತರ ಒಳ ಮೀಸಲಾತಿ ಜಾರಿ ಆಗಬೇಕಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಇದನ್ನು ಕೂಡ ಡಿಸ್ಕಸ್ ಆಗುತ್ತೆ. ಸೊ ಹಾಗಾಗಿ ಇದು 56,432 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಾಗಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಈ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಈಗೇನು 56 ಮೀಸಲಾತಿ ಇದೆ ನೋಡಿ, ಅದನ್ನು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ 50 ಮೀಸಲಾತಿಯನ್ನು ಮೀರಬಾರ್ದು, 50% ಮೀರಬಾರ್ದು ಅಂತಕ್ಕಂಥದ್ದು ಕೂಡ ಜಜ್ಮೆಂಟ್ ಇದೆ. ಸೊ ಹಾಗಾಗಿ ಹಳೆಯ ಏನು ಮೀಸಲಾತಿ ಪದ್ಧತಿ ಇತ್ತು ಅದನ್ನೇ ಅನ್ವಯ ಮಾಡಿಕೊಂಡು ಈ ನೇಮಕಾತಿಗಳನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಏನಾಗುತ್ತೆ, ಈಗ ಕಾಲ್ಫಾರ್ಮ್ ಆದ ಕೂಡಲೇ ಮತ್ತೆ ಅದು ಸ್ಟೇ ಆಗುತ್ತೆ, ಆವಾಗ ಮತ್ತೆ ವಿದ್ಯಾರ್ಥಿಗಳು ಆಕ್ರೋಶಗೊಳ್ತಾರೆ ಅಂತಕ್ಕಂಥ ಸರ್ಕಾರ ಈಗ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಸೊ ಹಾಗಾಗಿ ಇನ್ನೇನು ಅವರು 30 ದಿನಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದರ ಜೊತೆಗೆ ಬೆಂಬಲ ಅಂತಕ್ಕಂಥ ಒಂದು ಮಸೂದೆ ಇತ್ತು, ಅದ್ರ ಬಗ್ಗೆ ಡಿಸ್ಕಸನ್ನು ಮುಂದಿನ ಸಚಿವ ಸಂಪುಟದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ ನಮ್ಮ ಅಂತಕ್ಕಂಥ ಮಸೂದೆ ಇತ್ತು, ಅದ್ರ ಬಗ್ಗೆ ಡಿಸ್ಕಸ್ ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ ಮುಂದಿನ ಸಚಿವ ಸಂಪುಟದಲ್ಲಿ. ಸೊ ಇಲ್ಲಿ 20,000 ಶಿಕ್ಷಕರ ನೇಮಕಾತಿ ಆಗ್ತದೆ ಅಂತೇಳಿ TVಯಲ್ಲಿ ಬರ್ತಾ ಇತ್ತು ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಓದ್ತಾ ಇದ್ದಾರೆ ದಯವಿಟ್ಟು ಸೀರಿಯಸ್ ಆಗಿ ಓದಿ. ಮತ್ತು ಇದರ ಜೊತೆಗೆ ಸೀರಿಯಸ್ ಆಗಿ ಅವರು ಯಾವುದನ್ನು ಹೇಳಿದ್ರು ಅಂತಂದರೆ, ಪೊಲೀಸ್ ಮತ್ತು ಶಿಕ್ಷಕರ ನೇಮಕಾತಿ ಬಗ್ಗೆ ಹೆಚ್ಚಿಗೆ ನಾವು ಹುದ್ದೆಗಳನ್ನು ತುಂಬ್ಕೋತೀವಿ ಅಂತಕ್ಕಂಥ ಮಾತನ್ನು ಮಾಧ್ಯಮದಲ್ಲಿ ಬರ್ತಾ ಇರೋದನ್ನು ನಾವು ನೋಡಿದ್ವಿ. ಸೊ ಇಷ್ಟೆಲ್ಲ ಆಯಿತು. ಸೊ ಹಾಗಾಗಿ ಇನ್ಮೇಲೆ ತಾವೇನು ಮಾಡಬೇಕು ಅಂತಂದರೆ, ತಾವು ಭಾಳ ಸೀರಿಯಸ್ ಆಗಿ ಓದಬೇಕು. ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಹೆಚ್ಚಿನ ಸಮಯ ಓದೋದ್ರಲ್ಲಿ ನೀವು ಕಳಿಬೇಕಾಗ್ತದೆ, ಮತ್ತು ಕಾಂಪಿಟೇಷನ್ ಹೇಗಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ. ಯಾವ ಬುಕ್ಗಳನ್ನು ಓದಬೇಕು, ಟೈಮ್ ಟೇಬಲ್ ಹಾಕೋಬೇಕು, ಎಷ್ಟು ಓದಬೇಕು, ಎಷ್ಟು ಓದಿದ್ರೆ ನೀವು ರೀಚ್ ಆಗ್ತೀರಿ ಅಂತಕ್ಕಂಥದ್ದು ನೋಡಿರಿ. ಯಾರು ಈ ಕಾಂಪಿಟೇಟಿವ್ ಫೀಲ್ಡಿನ ಸಕ್ಸಸ್ ಏನು ಅಂತಂದ್ರೆ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಬೇಕು. ಅದು ಯಾವ ಪ್ರಶ್ನೆ ಬಂತು, ಹೇಗೆ ಬಂತು, ಯಾವ ಬುಕ್ಕಲ್ಲಿ ಬಂತು, ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತಕ್ಕಂಥದ್ದು. ಸೊ ನಮ್ಮಲ್ಲಿ ನಾವು ಫ್ರೀ ಇದ್ದಾಗ ತರಗತಿಗಳನ್ನು ಹಾಕ್ತಾ ಇರ್ತೀವಿ, ದಯವಿಟ್ಟು ಅದನ್ನು ತಾವು ಗಮನಿಸ್ಬೋದು. ಮತ್ತು ಇದ್ರ ಜೊತೆಗೆ ನಮ್ಮಲ್ಲಿ 50-60 ಪ್ರಶ್ನೆ ಪತ್ರಿಕೆಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ತಾವು ದಯವಿಟ್ಟು ಒಂದು ಸಾರಿ ಅದನ್ನು ಚೆಕ್ ಮಾಡ್ಬೋದು. ಗೌರ್ಮೆಂಟ್ಗೆ ಆನ್ಸರನ್ನೇ ಕೊಟ್ಟಿರ್ತೀನಿ. ಇದಾದ ನಂತರ ಯಾವೆಲ್ಲ ಬುಕ್ಗಳನ್ನು ರೆಫರ್ ಮಾಡಬೇಕು ಅಂತೇಳಿ ನೀವು ಏನಾರು ಕಮೆಂಟ್ ಮಾಡಿದರೆ ಅದನ್ನು ಕೂಡ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಅದಾದ ನಂತರ ಟೈಮ್ ಟೇಬಲನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದು ಕಮೆಂಟ್ ಮಾಡಿ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ. ಸೊ ಇದೆಲ್ಲ ಪೊಲೀಸ್ ಮತ್ತು ಶಿಕ್ಷಕರ ನೇಮಕಾತಿ ಬಗ್ಗೆ ಹೆಚ್ಚಿಗೆ ಫೋಕಸ್ ಅಂತ ಹೇಳಿದ್ದಾರೆ. HK ವಿಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ 2-3 ದಿನ TVಯಲ್ಲಿ ಡಿಸ್ಕಸ್ ಆಗ್ತಾಯಿತ್ತು. ದಯವಿಟ್ಟು ಇನ್ಮೇಲೆ ಸೀರಿಯಸ್ ಆಗಿ ಓದ್ರಿ ಅಂತ ಹೇಳ್ತಾ,
ಮತ್ತೆ ಇನ್ನೊಂದು ಸಾರಿ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಬೈಕ್ ಯೂಸ್ ಮಾಡ್ತಾ ಇರ್ತೀರಿ, ಬೈಕಲ್ಲಿ ಹೋಗ್ತಾ ಇರ್ತೀರಿ, ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಿ ಅಂತ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತಾ, ಯಾರೆಲ್ಲ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋನಿಗೆ ತಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.